ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಷಯನ ಪ್ರಾರಂಭ ಮಾಡ್ತಾ ಇದ್ದೇನೆ. ಏನಪ್ಪ ಅಂತಂದರೆ, ಇವತ್ತು ಟಿ ಇಂಡಿಯಾ ದಕ್ಷಿಣ ಆಫ್ರಿಕಾವನ್ನು ಸೋಲಿಸೋದ್ರ ಮುಖಾಂತರ T20 ವರ್ಲ್ಡ್ ಕಪ್ಪನ್ನು ಗೆದ್ದುಕೊಂಡಿದೆ. ಹಾಗಾಗಿ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಟೀಮ್ ಇಂಡಿಯಾ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಭಾರತೀಯರ ಸಂತೋಷದ ದಿನ, ಸಂಭ್ರಮ ಪಡುವಂಥ ದಿನ, ಖುಷಿ ಪಡುವಂಥ ದಿನ. ಯಾಕಪ್ಪ ಅಂತಂದರೆ, ಇವತ್ತು ವರ್ಲ್ಡ್ ಕಪ್ಪನ್ನು ರೋಹಿತ್ ಶರ್ಮಾ ಅಧ್ಯಕ್ಷತೆಯಲ್ಲಿ T20 ವರ್ಲ್ಡ್ ಕಪ್ಪನ್ನು ರೋಹಿತ್ ಶರ್ಮಾ ಅಧ್ಯಕ್ಷತೆಯಲ್ಲಿ ಗೆದ್ದುಕೊಂಡಿದೆ. ತುಂಬ ಹೆಮ್ಮೆಯ ದಿನ, ತುಂಬ ಸಂತೋಷದ ದಿನ. ಹಾಗಾಗಿ ಮತ್ತೆ ಭಾರತೀಯರ ಪರವಾಗಿ, ಕರ್ನಾಟಕದ ಪರವಾಗಿ, ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಟೀಮ್ ಇಂಡಿಯಾ ಆಟಗಾರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮ್ಯಾಚ್ ಎಲ್ಲರೂ ನೋಡಿದ್ದೀರಾ, ಓಕೆನಾ? ನಾವು ನೋಡಿದ್ವಿ. ಇಲ್ಲಿ ಏನಿತ್ತಪ್ಪ ಅಂದರೆ, ದಕ್ಷಿಣ ಆಫ್ರಿಕಾ ಮತ್ತು ಭಾರತದ ಒಂದು ಪಂದ್ಯ ಜಿದ್ದಿಯಿಂದ ಕೂಡಿತ್ತು. ನೀನು ಅನ್ನೋ ಥರ ಇತ್ತು. ಇವತ್ತು ಫೈನಲು ಆಟ ಅಂದರೆ ಹಿಂಗಿರಬೇಕು, ಪಂದ್ಯ ಅಂದರೆ ಹಿಂಗಿರಬೇಕು, ಸಖತ್ತಾಗಿತ್ತು, ಓಕೆನಾ? ಅವರು ದಕ್ಷಿಣ ಆಫ್ರಿಕಾದ ಆಟಗಾರರು ಫೈಟ್ ಕೊಟ್ಟದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಒಳ್ಳೆ ಫೈಟ್ ಕೊಟ್ಟರು. ಎದುರಾಳಿ ಪ್ರಬಲವಾಗಿದ್ದರು. ಅಷ್ಟು ಸುಲಭವಾಗಿ ದಕ್ಷಿಣ ಆಫ್ರಿಕಾ ಸೋಲನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಭಾರತವು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂದರೆ ಜಿದ್ದಿನ ಹೋರಾಟ, ಹಣಾಹಣಿ. ಈ ಜಿದ್ದಿನ ಹೋರಾಟ ಮತ್ತು ಹಣಾಹಣಿಯಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಭಾರತವನ್ನು T20 ವಿಶ್ವಕಪ್ಪು ವರ್ಲ್ಡ್ ಕಪ್ಪು ತನ್ನ ಮುಡಿಲಿಗೆ ಏರಿಸಿಕೊಂಡಿದೆ, ಅಂದರೆ ಗೆದ್ದುಕೊಂಡಿದೆ. ಇಲ್ಲಿ ಇವತ್ತು T20 ವರ್ಲ್ಡ್ ಕಪ್ಪನ್ನು ಭಾರತ ಗೆಲ್ಲೋದಕ್ಕೆ ಕಾರಣ ನಾನಾ ಕಾರಣಗಳಿದ್ದಾವೆ. ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ. ಹಾಗಾಗಿ ನಾನು ಹೈಲೈಟ್ಸ್ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಾಂಘಿಕ ಪ್ರಯತ್ನ ಮತ್ತು ಟೀಮ್ ವರ್ಕ್ ಮತ್ತು ಸಾಂಘಿಕ ಪ್ರಯತ್ನದಿಂದ ಮಾತ್ರ ಒಂದು ಪಂದ್ಯ, ಒಂದು ಕಪ್ಪನ್ನು ಗೆಲ್ಲಕ್ಕೆ ಸಾಧ್ಯ. ಇವತ್ತು ಭಾರತದ ಆಟಗಾರರು ಒಗ್ಗಟ್ಟಿನ ಪ್ರದರ್ಶನ ಇವತ್ತು T20 ವರ್ಲ್ಡ್ ಕಪ್ನ ಗೆಲ್ಲಕ್ಕೆ ಕಾರಣ, ಓಕೆನಾ? ಸುಮ್ಮನೆ ಪಾಯಿಂಟ್ಸ್ ಭಾಳ ಇದ್ದಾವೆ. ಅವನು ಬೌಲಿಂಗ್ ಮಾಡಲಿಲ್ಲ, ಇವನು ಸರಿಯಾಗಿ ಆಡಲಿಲ್ಲ, ಅವನು ಹಂಗೆ ಆಡಿದ, ಇವನು ಕ್ಯಾಚ್ ಹಿಡಿಯಲಿಲ್ಲ, ಇವನು ಸರಿಯಾಗಿ ಹೊಡಿಲಿಲ್ಲ, ಅವನು ಜಾಸ್ತಿ ರನ್ ಕೊಟ್ಬಿಟ್ಟ, ಈ ಥರ ಪಾಯಿಂಟ್ಸ್ಗಳು ಹೇಳ್ತಾ ಹೋದರೆ ಭಾಳ ಇರ್ತದೆ. ಅದು ಬೇಡ. ಇಲ್ಲಿ ಗೆಲುವು ಮತ್ತು ಸೋಲು ಎರಡೇ ತೆಗೆದುಕೋಬೇಕಾಗಿರ್ತದೆ. ಅವರು ದಕ್ಷಿಣ ಆಫ್ರಿಕಾದವ್ರಿಗೂ ನಮ್ಮ ವರ್ಲ್ಡ್ ಕಪ್ ಗೆಲ್ಲಬೇಕಂತ ಅವ್ರಿಗೂ ಇರುತ್ತಲ್ವ. ಅಂದರೆ ಎದುರಾಳಿಗೂ ನಾವು ಕಪ್ ಗೆಲ್ಲಬೇಕಂತ ಛಲ ಅವ್ರಿಗೆ ಇರುತ್ತೆ, ಆಟ ಅವ್ರಿಗೆ ಇರುತ್ತೆ. ನಾವು ಒಂದೇ ಆ್ಯಂಗಲಾಗಿ ಮಾತಾಡಬಾರ್ದು. ಪಂದ್ಯ ಆದಮೇಲೆ ಸೋಲು ಗೆಲುವು ಇದ್ದಿದ್ದೆ, ಒಪ್ಕೋಬೇಕಾಗುತ್ತೆ. ಅವರ ಒಂದು ಹೋರಾಟ, ದಕ್ಷಿಣ ಆಫ್ರಿಕಾದವರ ಹೋರಾಟ ಅದ್ಭುತವಾಗಿತ್ತು. ಇನ್ನೇನು ಇಂಡಿಯಾ ಮ್ಯಾಚ್ ಸೋಲ್ತೀವಿ ಅಂದ್ಕೊಂಡ್ವಿ ನಾವು ಆಲ್ರೆಡಿ. ಅಷ್ಟರಲ್ಲಿ ಒಂದು ಎಫೆಕ್ಟಿವಿಟಿ ಬೌಲಿಂಗ್ ಮುಖಾಂತರ ಭಾರತ ಗೆದ್ಕೊಂಡ್ಬಿಡ್ತು. ಯಾವುದೇ ಒಂದು ಆಟಗಾರರು ಯಾವುದೇ ಒಂದು ವಿಷಯನ ನಾವು ಒಬ್ಬೊಬ್ಬರ ಪರವಾಗಿ ಮಾತಾಡೋಕ್ಕಾಗೋದಿಲ್ಲ. ಇಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ಹರ್ಷದೀಪ್ ಸಿಂಗು ಮತ್ತು ನಮ್ಮ ಸೂರ್ಯಕುಮಾರ್ ಯಾದವ್ ಕ್ಯಾಚು ಒಂದಲ್ಲ ಎರಡಲ್ಲ ಪಾಯಿಂಟಿಗೆ. ಮತ್ತು ನಮ್ಮ ಅಕ್ಷರ್ ಪಟೇಲ್ ಬೌಲಿಂಗಲ್ಲಿ ಚೆನ್ನಾಗಿ ಓಡಿಸ್ಕೊಂಡ್ರು, ಆದರೆ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದರು. ಏನಾಗಬೇಕಾಗುತ್ತೆ, ಅದಕ್ಕೆ ನಾನು ಹೇಳಿದ್ದು, ಒಬ್ಬೊಬ್ಬರ ಬಗ್ಗೆ ಹೇಳೋಕ್ಕಾಗಲ್ಲ. ಇವತ್ತು ಇಂಡಿಯಾ T20 ವರ್ಲ್ಡ್ ಕಪ್ಪನ್ನು ಗೆಲ್ಲೋದ್ರ ಮುಖಾಂತರ ಭಾರತಕ್ಕೊಂದು ಹೆಸರು ತಂದು ಕೊಟ್ಟಿದ್ದೀರಾ. ಇದು ತುಂಬ ಹೆಮ್ಮೆಯ ದಿನ, ಖುಷಿ ಪಡುವ ದಿನ, ಸಂಭ್ರಮ ಪಡುವ ದಿನ. ಭಾರತ ಆಟಗಾರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ಥರ ಆಡ್ರಿ, ಭಾರತಕ್ಕೊಂದು ಹೆಸರು ತಂದು ಕೊಡ್ರಿ. ಬರೀ ಕ್ರೀಡೆ ಅಲ್ಲ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮುಂದಿರಬೇಕು, ಭಾರತ ಬದಲಾಗಬೇಕು. ಮುಂದಿನ ಪೀಳಿಗೆ ಹುಡುಗರಿಗೆ ಒಂದು ಮಾರ್ಗಸೂಚಿ ಆಗಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪರವಾಗಿ
ಇಂಡಿಯಾ ಆಟಗಾರರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.